కర్ణాటకలో ఘోర రోడ్డు ప్రమాదం జరిగింది. తెల్లవారుజామున హవేరీలో ఆగి ఉన్న లారీని వెనుక నుంచి వచ్చిన టెంపో ఢీకొట్టింది. పూణే బెంగళూరు జాతీయ రహదారిపై జరిగిన ఈ ప్రమాదంలో 13 మంది అక్కడికక్కడే మృతి చెందగా పలువురు తీవ్రంగా గాయపడ్డారు. ఘటనా స్థలిలో సహాయక చర్యలను ముమ్మరం చేసిన పోలీసులు మృతదేహాలను పోస్టుమార్టం నిమిత్తం హవేరీ ప్రభుత్వ ఆసుపత్రికి తరలించారు. మృతులంతా సవదత్తిలోని ఆలయానికి వెళ్లి వస్తుండగా ప్రమాదం జరిగినట్టు తెలిపారు. ಅಲ್ಲಿ ಒಂದು ಪಾಪ ಅಲ್ಲಿ 3 ಸರ 3 ಅವು 2 5 5 ಇಲ್ಲಿ 6 7 8 9 5 6 11 12 14 ಜನ ಕ್ಯಾಮ್ರಾ ರೀ, ಅದು ಬ್ಯಾಟ್ರಿ ಅಲ್ಲ. ಸ್ವಲ್ಪ ಹಂಗೆ ಹತ್ತೆ ನಿಧಾನ ಸಿಗಾಕೊಂಡಿದೆ ನೋಡ್ರಿ ಕಾಲು. 3:35ಕ್ಕೆ 108ಕ್ಕೆ ಕಾಲ್ ಬಂತು ನಮಗೆ. ಇಮಿಡಿಯೇಟ್ಲಿ ನಾವು 2 ಆಂಬುಲೆನ್ಸ್ ಹಾವೇರಿಗೂ ಇಮಿಡಿಯೇಟ್ಲಿ ನಾವು ದೌಡಾಯಿಸಿದ್ವಿ. ಸೀನ್ ಗೊತ್ತಾಗ್ತಾ ಇರಲಿಲ್ಲ, ಅವ್ರು ಹೇಳ್ತಾ ಇರೋದು ಅಡ್ರೆಸ್ ಕರೆಕ್ಟಾಗಿ ಹೇಳ್ತಾ ಇರಲಿಲ್ಲ. ಪತ್ತೆ ಹಚ್ಕೊಂಡು ಬಂದ್ವಿ. ಆಮೇಲೆ ನೋಡಿದರೆ 1-2 ಆಗಿರ್ಬೇಕು ಅಂತ ಕಡೆಗೆ. ಇಲ್ಲಿ ನೋಡಿದರೆ ಒಂದು 13-14 ಜನ ಡೆತ್ ಆಗಿರುತ್ತೆ. ಅದರಲ್ಲಿ ಒಳಗಡೆ ಸಿಕ್ಕಾಕೊಂಡಿದ್ರು 3 ಮಕ್ಕಳು ಮತ್ತು ಒಂದು ಅಜ್ಜಿ, ಒಂದು ಹುಡುಗಿ. ಆ ಹುಡುಗಿ ಮತ್ತು ಜೀವಂತಿದೆ, ಅಜ್ಜಿ ಜೀವಂತಿದೆ. ಒಳಗಡೆ ಸಿಕ್ಕಾಕೊಂಡಿದ್ರು. ನಾವು ಆಂಬುಲೆನ್ಸ್ ಸಿಬ್ಬಂದಿ ಸೇರ್ಕೊಂಡು ಇಮಿಡಿಯೇಟ್ಲಿ ಎಲ್ಲ ಅವ್ರನ್ನ ಹೊರಗಡೆ ತಗೊಂಡು ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿದ್ವಿ. ಎಲ್ಲಿಗೆ ಬರುತ್ತೆ ಸರ್? ಇವರು ಭದ್ರಾವತಿಯವರಂತೆ, ಇದರಲ್ಲೇ ಮಹಾರಾಷ್ಟ್ರ ಕಡೆ ದೇವರಿಗೆನ ಹೋಗಿದ್ರಂತೆ ಅಂತ ಅಜ್ಜಿಯವರು ಹೇಳ್ತಾ ಇದ್ರು. ನಿದ್ದೆಯಲ್ಲೇ ಆಗಿರ್ಬೋದು ಸರ್. ಯಾರು ಉಳಿದಿಲ್ಲ ಅವ್ರ ಅಣ್ಣ, ಅಕ್ಕ, ಅವ್ರ ತಾಯಿ. ಎಲ್ಲ ಮಕ್ಕಂಬಿಟ್ಟಾರೆ, ಯಾರು ಉಳಿಲಿಲ್ಲ. ಅಯ್ಯಪ್ಪ ಅಣ್ಣ ಇಲ್ಲ. ನಮ್ಮಣ್ಣ, ನಮ್ಮಕ್ಕ, ನಮ್ಮಕ್ಕ ಮಕ್ಕಳು. ಅಯ್ಯೋ ದೇವ್ರಿ, ನನ್ನಿಂದ ನೋಡಕ್ಕಾಗಲ್ಲಪ್ಪ. ಅಯ್ಯೋ ಏನು